ಸಾಲದಲ್ಲಿ ಮುಳುಗಿ ಬದುಕೆ ನರಕ ಅಂದೋರು ಒಂದೇ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಾಕು ಕೆಲವೇ ತಿಂಗಳುಗಳಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡೋಕೆ ಸಾಧ್ಯನಾ? ನಂಬೋಕೆ ಕಷ್ಟ ಅಲ್ವಾ? ಆದ್ರೆ ಇದು ಸುಳ್ಳಲ್ಲ. ಭಾರತದಲ್ಲಿ ಸಾವಿರಾರು ಜನ ಇಂತಹ ಅದ್ಭುತವನ್ನೇ ನೋಡಿದ್ದಾರೆ. ಜನ ಸುಮ್ಮನೆ ಹೇಳಲ್ಲ. ಸೋತವರ ಆಸರೆ ನಮ್ಮ ಖಾಟು ಶ್ಯಾಮ್ಜಿ ಅಂತ. ಇದು ಗಾಡಿಗಳ ಮೇಲಿರುತ್ತೆ, ಅಂಗಡಿಗಳ ಮೇಲಿರುತ್ತೆ. ಅಷ್ಟಕ್ಕೂ ಈ ಖಾಟು ಶ್ಯಾಮ್ಜಿ ಯಾರು? ಯಾಕೆ ಈ ದೇವಾಲಯ ಇಷ್ಟೊಂದು ಪವರ್ಫುಲ್ ಆಗಿದೆ? ಎಷ್ಟು ಮಟ್ಟಿಗೆ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು ಇವರನ್ನ ತಮ್ಮ ಪಾರ್ಟ್ನರ್ ಮಾಡ್ಕೊಳ್ತಾರೆ. ಹಾಗಾಗಿನೇ ಬಿಸ್ನೆಸ್ ಮ್ಯಾನ್ಗಳು ಈ ದೇವಾಲಯಕ್ಕೆ ಹೋಗ್ತಾರೆ. ಆದರೆ ಬರೀ ನಮಸ್ಕಾರ ಮಾಡಕ್ಕೆ ಅಂತ ಅಲ್ಲ. ಅವರಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಅವರು ಖಾಟು ಶ್ಯಾಮ್ಜಿ ಅವರನ್ನೇ ತಮ್ಮ ಬಿಸ್ನೆಸ್ನ ಪಾರ್ಟ್ನರ್ ಮಾಡ್ಕೊಳ್ತಾರೆ. ಎಸ್, ನೀವು ಕೇಳಿದ್ ಸರಿ. ಪೇಪರ್ ಮೇಲೆ ಲೀಗಲ್ ಆಗಿ ಅವರು ಖಾಟು ಶ್ಯಾಮ್ಜಿ ಅವರಿಗೆ 5% ಪಾರ್ಟ್ನರ್ಶಿಪ್ ಕೊಡ್ತಾರೆ. ಅಂದ್ರೆ ನಮ್ಮ ಬಿಸ್ನೆಸ್ನ 5% ಖಾಟು ಶ್ಯಾಮ್ಜಿ ಅವರ ಪಾಲು ಅಂತ ಬರೆದು ಕೊಡ್ತಾರೆ. ಇನ್ಮೇಲೆ ಈ ಬಿಸ್ನೆಸ್ ಬರೀ ನಂದಲ್ಲ, ಅವರದ್ದು ಸಹ. ಹಾಗಾಗಿ ಅವರ ಕೃಪೆಯಿಂದ ನಮ್ಮ ಬಿಸ್ನೆಸ್ ಬೆಳೆಯುತ್ತೆ, ಲಾಭ ಬರುತ್ತೆ ಅನ್ನೋದು ಅವರ ನಂಬಿಕೆ. ಹಾಗಾಗಿ ಏನೇ ಪ್ರಾಫಿಟ್ ಬರಲಿ ಅದರಲ್ಲಿ 5% ಶೇರ್ ಅವರದು. ಯಾಕೆಂದ್ರೆ ಅವರು ನಮ್ಮ ಪಾರ್ಟ್ನರ್ ಅಲ್ವಾ? ಪಾರ್ಟ್ನರ್ ಅಂದ್ರೆ ಹಣ ಕೊಡ್ಲೇಬೇಕಲ್ವಾ? ಹಾಗಾಗಿ ನಿಮಗೆ ಅಲ್ಲಿ ಎಷ್ಟೋ ವಿಡಿಯೋಗಳು ಸಿಗ್ತವೆ. ಜನ 50,000 ರೂಪಾಯಿ ಕಂತೆ ನೋಟ್ಗಳನ್ನ ಡೊನೇಷನ್ ಬಾಕ್ಸ್ ಒಳಗೆ ಹಾಕ್ತಿರ್ತಾರೆ. ಇದು ಬರೀ ಡೊನೇಷನ್ ಅಲ್ಲ, ಇದು ಅವರ 5% ಬಿಸ್ನೆಸ್ ಶೇರ್. ಒಂದು ಕಡೆ ಆಧುನಿಕ ಬಿಸ್ನೆಸ್, ಮತ್ತೊಂದು ಕಡೆ ಆಳವಾದ ನಂಬಿಕೆ. ಈ ಎರಡೂ ಸೇರಿ ಒಂದು ಅದ್ಭುತ ಕಥೆ ಸೃಷ್ಟಿಸಿದೆ. ನಿಜವಾಗ್ಲೂ ಈ ಖಾಟು ಶ್ಯಾಮ್ ಅವರೇ ಅದೃಷ್ಟ ಬದಲಾಯಿಸೋ ಶಕ್ತಿ ಹೊಂದಿತಾರಾ? ಬಿಸ್ನೆಸ್ ಪಾರ್ಟ್ನರ್ ಆಗ್ತಾರಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.